ಸಿದ್ದರಾಮಯ್ಯನವರು ಕಂಟಿನ್ಯೂ 2 ಅವಧಿ ಸಿಎಂ ಆಗಿಲ್ಲ, ಗ್ಯಾಪ್ ಇದೆ. ಜಗದೀಶ್ ಶೆಟ್ಟರ್. ದೇವರಾಜ್ ಅರಸೂರ್ ಅವರು 2 ಅವಧಿ ಗ್ಯಾಪ್ ಇರದೆ ಸಿಎಂ ಆಗಿ ದಾಖಲೆ ಮಾಡಿದ್ದಾರೆ. ದೇವರಾಜ್ ಅರಸೂರ್ ಅವರು 2 ಅವಧಿ ಕಂಟಿನ್ಯೂ ಸಿಎಂ ಆಗಿದ್ರು. ಆದರೆ ಸಿದ್ದರಾಮಯ್ಯನವರು ಕಂಟಿನ್ಯೂ 2 ಅವಧಿ ಸಿಎಂ ಆಗಿಲ್ಲ, ಗ್ಯಾಪ್ ಇದೆ ಎಂದು ಸಂಸದ ಹಾಗೂ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ದಾಖಲೆ ಮಾಡುವುದು ಮುಖ್ಯವಲ್ಲ, ಜನಪರ ಆಡಳಿತ ಎಷ್ಟರ ಮಟ್ಟಿಗೆ ನೀಡಿದ್ರು ಅನ್ನೋದು ಮುಖ್ಯ. ಈಗಿನ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಆಡಳಿತ ವ್ಯವಸ್ಥೆ ಕುಸಿದು ಹೋಗಿದೆ. ಸಿದ್ದರಾಮಯ್ಯನವರು ಈಗ ಆಡಳಿತದ ಮೇಲಿನ ಹಿಡಿತ ಕಳೆದುಕೊಂಡಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ. ಆರ್ಥಿಕ ವ್ಯವಸ್ಥೆ ಸಂಪೂರ್ಣ ನೆಲಕಚ್ಚಿದೆ. ಜನಪರ ಯೋಜನೆ ಅನುದಾನ ಇಲ್ಲ. ಗುತ್ತಿಗೆದಾರರ ಬಿಲ್ ಬಾಕಿ ಉಳಿದಿವೆ. ಕೇಂದ್ರ ಸರ್ಕಾರಗಳ ಯೋಜನೆಗೆ ಭೂ ಸ್ವಾಧೀನಕ್ಕೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಹಣ ಬಿಡುಗಡೆ ಮಾಡುತ್ತಿಲ್ಲ. ಬೆಳಗಾವಿ ಧಾರವಾಡ ರೈಲ್ವೆ ಪ್ರಾಜೆಕ್ಟ್ ಇಲ್ಲಿನ ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯದಿಂದ ನಿಂತಿದೆ. ದಾಖಲೆಯ ಸಿಎಂ ಅವಧಿ ಪೂರೈಸಿದ್ದೇನೆ ಎನ್ನುವುದಕ್ಕೆ ಸಿದ್ದರಾಮಯ್ಯನವರಿಗೇನು ನೈತಿಕತೆ ಇದೆ? ಬಳ್ಳಾರಿಯಲ್ಲಿ ಅವರದೇ ಶಾಸಕನ ಗಲಾಟೆಯಿಂದ ಹಿಡಿದು ಬೆಂಗಳೂರಿನ ಮಾಲಧಾರಿಗಳ ಮೇಲೆ ಕಾಲು ಎಸೆತ ತೋರಿಸುತ್ತದೆ ಎಂದು ಕುಟುಕಿದ್ದಾರೆ. ಇನ್ನು ಈ ಘಟನೆಗಳೇ ರಾಜ್ಯದಲ್ಲಿನ ಕಾನೂನು ಸುವ್ಯವಸ್ಥೆ ತೋರಿಸುತ್ತವೆ ಎಂದು ಕುಟುಕಿದ್ರು. ಕಾನೂನು ಸುವ್ಯವಸ್ಥೆಯಿಂದ ಅಭಿವೃದ್ಧಿ ಸೇರಿ ವಾಣಿಜ್ಯ ಚಟುವಟಿಕೆಗಳ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಪಕ್ಕದ ಆಂಧ್ರದಲ್ಲಿನ ಸಿಎಂ ಅವರು ವಿದೇಶಿ ಬಂಡವಾಳ ಕಂಪನಿಗಳನ್ನು ತಮ್ಮ ರಾಜ್ಯದತ್ತ ಸೆಳೆಯುತ್ತಿದ್ದಾರೆ ಎಂದರು. ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ್, ಪ್ರಶಾಪ ಭಟ್ಟಿ. ಬಜೆಟ್ ಅನ್ನು ಮಂಡಿಸಿದಂತ ಶ್ರೇಯಸ್ ನನಗೆ ಸ್ವಲ್ಪ ಈಗ ಸಿದ್ದರಾಮಯ್ಯವರು ಅತಿ ಹೆಚ್ಚು ಅವಧಿಯಲ್ಲಿ ಸಿಎಂ ಆಗಿದ್ದಾರೆ ಎನ್ನುವಂಥದ್ದು ಆಗಲಿ. ಯಾಕಂದರೆ ಒಂದು ಜನತೆ ಏನೊಂದು ತೀರ್ಪು ಕೊಟ್ಟಿರ್ತಾರೋ ಅದ್ರ ಪ್ರಕಾರ ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ಒಂದು ನನಗಿರುವಂಥ ಒಂದು ಮಾಹಿತಿ ಪ್ರಕಾರ ದೇವರಾಜ್ ಅರಸು ಎಟ್ ಎ ಸ್ಟ್ರೆಚ್ ನನಗೆ ಗ್ಯಾಪ್ ಇರಲಿಲ್ಲ. ಎಟ್ ಎ ಸ್ಟ್ರೆಚ್ ಅವರು ಅತಿ ಹೆಚ್ಚು ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದರು ದೇವರಾಜ್ ಅರಸು. ಅಂದರೆ ಈಗ ಸಿದ್ದರಾಮಯ್ಯವ್ರದ್ದು 2 ಪೀರಿಯಡು. ಹಿಂದೆ 2013ರಲ್ಲಿ ಮುಖ್ಯಮಂತ್ರಿ ಆದರು, ಆ ಒಂದು 5 ವರ್ಷ. ಆಮೇಲೆ ಈಗ ಒಂದು 2.5 ವರ್ಷ ನಡುವೆ ಗ್ಯಾಪ್ ಇದೆ. 5 ಇಯರ್ಸ್ ಗ್ಯಾಪ್ ಇದೆ. ಇದು ಎಟ್ ಎ ಸ್ಟ್ರೆಚ್ ಅಲ್ಲ, ಕಂಟಿನ್ಯೂಟಿ ಅಲ್ಲ. ದೇವರಾಜ್ ಅರಸೂರ್ದು ಏನಿತ್ತು ಕಂಟಿನ್ಯೂಟಿ ಇತ್ತು. ಈಗ 5 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಮತ್ತೆ ಆರಿಸಿ ಬಂದರು, ಮತ್ತೆ ಅದೆಲ್ಲ ಹಿಡ್ಕೊಂಡು ಕಂಟಿನ್ಯೂಟಿ ಇತ್ತು. ಇಲ್ಲಿ ಕಂಟಿನ್ಯೂಟಿ ಇಲ್ಲ. ಅದೊಂದು ಡಿಫ್ರೆನ್ಸ್. ಅದನ್ನು ಸರಿಗಟ್ಟಿದ್ದೀನಿ ಅನ್ನುವಂಥದ್ದು ಆಗಲಿ. ನಮಗೇನು ಅದು ಒಳ್ಳೆಯದು. ಹೆಚ್ಚು ಅವಧಿಯಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದೇನೆ ಅಂತ ಅಭಿಮಾನ ಪಟ್ಟುಕೊಳ್ಳೋದು, ಮತ್ತು ಡೆಫಿನೆಟ್ಲಿ ಅಷ್ಟು ಅವಧಿ ಮಾಡಿದಾರ ಮೇಲೆ ಅಭಿಮಾನ ಪಟ್ಟುಕೊಳ್ಳೋದು ಸಹಜ. ಆದರೆ ಯಾವ ರೀತಿ ಅವರು ಅಡ್ಮಿನಿಸ್ಟ್ರೇಷನ್ ನಡೆಸಿದ್ರು ಅನ್ನುವಂಥದ್ದು ಇಂಪಾರ್ಟೆಂಟ್. ಅತಿ ಹೆಚ್ಚು ಅವಧಿಯಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದೇನೆ, ಅಧಿಕಾರ ನಡೆಸಿದ್ದೇನೆ ಅಂತ ಹೆಮ್ಮೆ ಪಡ್ಕೊಳ್ಬೋದು. ಆದರೆ ಈ ಅವಧಿಯಲ್ಲಿ ಅವ್ರು ಏನು ಸಾಧನೆ ಮಾಡಿದರು, ಜನರ ಪರವಾಗಿ ಏನು ತೀರ್ಪುಗಳನ್ನು ತೆಗೆದುಕೊಂಡ್ರು, ಇದು ಭಾಳ ಮುಖ್ಯವಾಗಿ. ಅದರಲ್ಲಿ ವೈಫಲ್ಯನ ನಾವು ನೋಡ್ತೀವಿ. ಸಿದ್ದರಾಮಯ್ಯವರು ಆ ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ಲಿ ಕೊಲ್ಯಾಪ್ಸ್ ಆಗಿದೆ. ಮೊದಲೇ ಪೀರಿಯಡ್ದಲ್ಲಿ 5 ವರ್ಷ ಏನು ಆಡಳಿತ ಮಾಡಿದರು, ಈಗ 2.5 ವರ್ಷದಲ್ಲಿ ಏನು ಆಡಳಿತ ಮಾಡಿದ್ದಾರೆ, ಡಿಫರೆನ್ಸ್ ನೋಡಿದರೆ ಕಂಪ್ಲೀಟ್ಲಿ ಅವರು ಆಡಳಿತದಲ್ಲಿ ಬಿಗಿಯನ್ನು ಕಳ್ಕೊಂಡಿದ್ದಾರೆ. ಈ ಲಾಸ್ಟ್ ಕೆಪಬಲ್ ಅಡ್ಮಿನಿಸ್ಟ್ರೇಟರ್ ಅನ್ನೋದು ಈ ಲಾಸ್ಟ್ ಆ ಕ್ರೆಡಿಬಿಲಿಟಿ, ಆ ಲಾಸ್ ಮಾಡ್ಕೊಂಡಿದ್ದಾರೆ. ಮತ್ತು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ ಭಾಳ ಡೇ ಬೈ ಡೇ ಭಾಳಷ್ಟು ಸೀರಿಯಸ್ ಆಗ್ತಾ ಇದೆ. ಫೈನಾನ್ಷಿಯಲ್ ಪೊಸಿಷನ್ ಅಂತೂ ವರ್ಸ್ಟ್ ಆಗಿದೆ. ಯಾವುದೇ ರೀತಿಯಾದಂಥ ಜನ ಉಪಯೋಗಿಯಾದಂಥ ಕಾರ್ಯಗಳಿಗೆ ಅನುದಾನ ಕೊಡುವಂಥದ್ದು ಆಗ್ತಾ ಇಲ್ಲ. ಮತ್ತು ಕಾಂಟ್ರಾಕ್ಟರ್ಸ್ ಬಿಲ್ಲು ಸದ್ಯಕ್ಕೆ ಪೆಂಡಿಂಗ್ ಇದೆ. 30,000, 40,000 ಕೋಟಿನೋ, 50,000, 60,000 ಕೋಟಿಯಷ್ಟು ಪೆಂಡಿಂಗ್ ಇದೆ. ಅದನ್ನು ಕೊಡ್ತಾ ಇಲ್ಲ. ಹೀಗಾಗಿ ಯಾವ ಕಾಂಟ್ರಾಕ್ಟರ್ಸು ಸಹಿತ ಹಿಂದೆಲ್ಲ ನೋಡ್ತಿದ್ವಿ, ಕರ್ನಾಟಕದಲ್ಲಿ ಯಾವುದೇ ಟೆಂಡರ್ ಕರೆದ್ರೆ ಕಾಂಪಿಟೇಷನ್ ಸಿಕ್ಕಾಪಟ್ಟೆ. ಈ ಟೆಂಡರ್ ಹಾಕ್ಲಿಕ್ಕೂ ಬರ್ತಾ ಇಲ್ಲ ಜನ. ಆ ರೀತಿ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಕರ್ನಾಟಕದಲ್ಲಿ. ಮತ್ತು ಇದ್ರ ಜೊತೆಗೆ ಈಗ ಭೂ ಸ್ವಾಧೀನದ್ದು ಈ ಕೇಂದ್ರ ಸರ್ಕಾರದವ್ರು ಕೇಳಿದ್ರೆ, ನಾನು ನಿತಿನ್ ಗಡ್ಕರಿಗೆ ಸಾಕಷ್ಟು ಸಲ ಬಿಟ್ಟದಾಗ ಭೂ ಸಾರಿಗೆ ಮಂತ್ರಿಗಳಿಗೆ ಅವರು ಯಾವುದೋ ಹೊಸದನ್ನ ಪ್ರಪೋಸಲ್ ತೆಗೆದುಕೊಂಡು ಹೋದರೆ ಅವರು ನಿತಿನ್ ಗಡ್ಕರಿ ಸೆಟ್ರ ಮೊದಲು ನಿಮ್ಮ ಮುಖ್ಯಮಂತ್ರಿಗೆ ಹೇಳ್ರಿ, ನಮಗೇನು ಈಗ ನಾವು ರೋಡ್ಸ್ ಮಾಡ್ತಾ ಇದ್ದಾವೆ ಅಲ್ಲಿ ನ್ಯಾಷನಲ್ ಹೈವೇ ಮತ್ತೊಂದು, ಆ ಲ್ಯಾಂಡ್ ಎಕ್ವಿಷನ್ಗೆ ಹಣ ಕೊಡ್ತಾ ಇಲ್ಲ, ಅವರು ಭೂ ಸ್ವಾಧೀನ ಮಾಡಿ ಕೊಡ್ತಾ ಇಲ್ಲ. ನಾವು ರೈಲ್ವೆ ಮಿನಿಸ್ಟ್ರಿಗೆ ವೈಷ್ಣವ್ರಿಗೆ ಭೇಟಿ ಆದರೆ ಅವ್ರು ಹೇಳ್ತಾರೆ ಲ್ಯಾಂಡ್ ಎಕ್ವಿಷನ್ ಇದೆಲ್ಲ ಪೆಂಡಿಂಗ್ ಇದಾವೆ. ನಮ್ಮ ಈ ಎಕ್ಸಾಂಪಲು ಬೆಳಗಾವಿ ಟು ಧಾರವಾಡ ಲ್ಯಾಂಡ್ ಎಕ್ವಿಷನ್ ಅದು ಆಲ್ಮೋಸ್ಟ್ 90% ಲ್ಯಾಂಡ್ ಎಕ್ವಿಷನ್ ಪ್ರೊಸೆಸ್ ಎಲ್ಲ ಮುಗಿದಿದೆ. ಪ್ರಿಲಿಮಿನರಿ ಫೈನಲ್ ನೋಟಿಫಿಕೇಶನ್ ಆಗಿದೆ. ಹಣ ರಿಲೀಸ್ ಮಾಡ್ರಿ ಒಂದು 200 ಕೋಟಿ ಅಂದರೆ ಇವತ್ತಿಗೂ ರಿಲೀಸ್ ಮಾಡ್ತಾ ಇಲ್ಲ, ಅದು ಪೆಂಡಿಂಗ್ ಇದೆ. ಅಂದರೆ ಈ ರೀತಿ ಹಣಕಾಸಿನ ಒಂದು ವ್ಯವಸ್ಥೆ ದುರ್ವ್ಯವಸ್ಥೆ ಆದಂಥ ಸಂದರ್ಭದಲ್ಲಿ ನೀವು ಹೆಚ್ಚು ಅವಧಿ CM ಆಗಿರೋಂಥ ಅಭಿಮಾನ ಪಟ್ಕೊಂಡು ಹೇಳೋದ್ರಲ್ಲಿ ಏನು ಆರ್ಥಿಕತೆ, ಏನು ನೈತಿಕತೆ ಇದೆ ಅಂತ ನಾನು ಕೇಳ್ತೀನಿ. ಏನು ಅದರಲ್ಲಿ ಎಂಟಿಟಿ ಏನಿದೆ ಅಂತ ನಾನು ಕೇಳ್ತಾ ಇದ್ದೇನೆ. ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ ಅಂತ
ಮಲದಾರಿಗಳ ಮೇಲೆ ಹಲ್ಲೆ ಮಾಡಿದ್ರು, ಕಲ್ಲು ತೂರಾಟ ಈ ಥರ. ನೋಡ್ರಿ, ನಾವು ಒಂದು ಡೇ ಬೈ ಈ ಬಳ್ಳಾರಿ ಇನ್ಸಿಡೆಂಟ್ ಹಿಡ್ಕೊಂಡು ಇಲ್ಲಿ ಯಲ್ಲಾಪುರದೊಂದು ಘಟನೆ ಹಿಡ್ಕೊಂಡ್ರು ಮತ್ತು ಮೊನ್ನೆ ಬೆಂಗಳೂರಲ್ಲಿ ಆದಂಥ ಘಟನೆ ಮಲಾಧಾರಿಗಳ ಮೇಲೆ ಏನೊಂದು ಹಲ್ಲೆ ಆಯಿತು. ಯಾಕೆ ಮಾಡ್ತಾರೆ ಈಗ? ಹಂಗಾರೆ ಅಲ್ಲಿ ಪೊಲೀಸ್ ವ್ಯವಸ್ಥೆ ಇಂಟೆಲಿಜೆನ್ಸಿ ಫೇಲ್ಯೂರ್. ಹಂಗಾರೆ ಯಾವುದೋ ಒಂದು ಮೆರವಣಿಗೆ ಅವಾಗ ಪರ್ಮಿಷನ್ ಕೇಳಿರ್ತಾರೆ, ಆಯಾ ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂಥವ್ರಿಗೆ ಅರ್ಜಿ ಹಾಕಿರ್ತಾರೆ, ನಾವು ಇಷ್ಟು ಜನ ಸೇರ್ತೇವೆ ಮೆರವಣಿಗೆ ಮಾಡ್ತಾರೆ. ಅವಾಗ ಬಂದೋಬಸ್ತ್ ಮಾಡ್ಬೇಕಲ್ಲ, ನಿಮ್ಮ ಡ್ಯೂಟಿ ಅಲ್ಲ. ಅಲ್ಲಿ ಯಾವುದೋ ಸೆನ್ಸಿಟಿವ್ ಏರಿಯಾ ಇದ್ರೆ ಅಲ್ಲಿ ಕಂಟ್ರೋಲ್ ತೊಗೋಬೇಕಲ್ಲ. ಅದೇನೋ ಮಾಡಲಾರ್ದೇ ಕಲ್ಲು ತೂರುದು ಇವೆಲ್ಲ ಆಗಿಬಿಟ್ಟದೆ ಅಂದರೆ ಯಾರಿಗೆ ಹೆದರಿಕೆನೇ ಇಲ್ಲ, ಕಾನೂನು ಸುವ್ಯವಸ್ಥೆ ಬಗ್ಗೆ ಹೆದರಿಕೆನೇ ಇಲ್ಲ, ಫಿಯರೇ ಇಲ್ಲ. ಹೀಗಾಗಿ ಅದರಿಂದ ಭಾಳಷ್ಟು ಜನರಲ್ಲಿ ಭಯ, ಭೀತಿ ಮತ್ತು ಇದರಿಂದ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಎಲ್ಲ ನಿಂತು ಹೋಗ್ತದೆ, ಆರ್ಥಿಕ ಚಟುವಟಿಕೆ ನಿಂತು ಹೋಗ್ತದೆ, ಡೆವಲಪ್ಮೆಂಟ್ ವರ್ಕು ನಿಂತು ಹೋಗ್ತದೆ, ಹೊಸ ಹೊಸ ಇನ್ವೆಸ್ಟ್ಮೆಂಟು ನಮ್ಮ ರಾಜ್ಯಕ್ಕೆ ಬರೋದಿಲ್ಲ. ಆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇಲ್ಲಿ ಪಕ್ಕದಲ್ಲಿ ಆಂಧ್ರದ ಪ್ರದೇಶದ ಮುಖ್ಯಮಂತ್ರಿ ನೋಡ್ರಿ, ಚಂದ್ರಬಾಬು ನಾಯ್ಡು ಯಾವ ರೀತಿ ಹೊಸ ಹೊಸ ಕಂಪನಿಗಳನ್ನು ತೆಗೆದುಕೊಂಡು ಹೋಗ್ತಿದ್ದಾನೆ. ಫಾರಿನ್ ಬಂದಂಥ ಕಂಪನಿಗಳನ್ನು ಅವ್ರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅವ್ರು ನಿಜವಾಗಿ ನ್ಯಾಚುರಲ್ ಆಗಿ ಬೆಂಗಳೂರಿಗೆ ಬರಬೇಕು, ಆಗ ಇವತ್ತು ಆಂಧ್ರ ಪ್ರದೇಶಕ್ಕೆ ಹೋಗ್ತಾ ಇದ್ದಾವೆ. ಈ ರೀತಿ ಆದರೆ ನಾಳೆ ಕರ್ನಾಟಕದ ಬಂಡವಾಳ ಏನು ಹೂಡಿಕೆ ಅನ್ನುವಂಥದ್ದು ಇದೆಯಲ್ಲ, ಅದು ಭಾಳ ಕಂಪ್ಲೀಟ್ ಡೌನ್ ಬರ್ತದೆ. ನಿನ್ನೆ ಬೀದರ್